About the course, in the first level, you say first to relaxation of the body, relaxation of the mind. ಆಮೇಲೆ ನೀವು ಮೂಲಾಧಾರ ಸ್ವಾಧಿಷ್ಠಾನ ಆ ಥರ ಸ್ಟೇಜ್ ಬೈ ಸ್ಟೇಜ್ ಹೋಗ್ತೀರಾ. ಹೋದ್ಮೇಲೆ ಆಮೇಲೆ ಯು ಸೇ ಟು ಥಿಂಕ್ ಅಬೌಟ್ ವಾಟ್ ಯು ವಾಂಟ್ ಟು ಡೂ, ಮೀನ್ಸ್ ವಾಟ್ ಈಸ್ ಯುವರ್ ಗೋಲ್ ಲೈಕ್ ದಟ್. ವೈ ದಿಸ್ ಫಸ್ಟ್ ವಿ ಗೋ ವಿತ್ this Mooladhara, Swadhisthana and Anahata. Directly we can go to that now after body relaxation, after mind relaxation, doing little more, after Nadi Shodhana Pranayama, why can't we go directly to our goal and think about that? Okay. And give the positive suggestions to ourselves. Okay. What is the reason for going to this all these chakras, then to go to that? ಓಕೆ. ಸೊ ಮೇಯ್ನಾಗಿ ನಮ್ಮ ಚಕ್ರಗಳಿಗೂ ನಮ್ಮ ಇಮೋಷನ್ಸ್ಗೂ ಕನೆಕ್ಷನ್ ಇದೆ. ಸೊ ಒಂದೊಂದು ಚಕ್ರದಲ್ಲೂ ನಾವು ಹುಟ್ಟಿದಾಗಿಂದಾನೇ ಏನೋ ಹಂಗೆ ಪಾಸಿಟಿವ್ ಇಮೋಷನ್ಸನ್ನೇ ಬೆಳೆಸ್ಕೊಂಡಿರಲಿಲ್ಲ. ಎಷ್ಟೋ ಒಂದು ಜನರ ಜೊತೆ ನಾವು ಮಿಂಗಲ್ ಆಗ್ತೀವಿ, ನೆಗೆಟಿವ್ ಇಮೋಷನ್ಸ್, ನೆಗೆಟಿವ್ ಥಾಟ್ಸ್ ಎಲ್ಲ ಬರುತ್ತೆ. ಸೊ ಅದು ಒಂದೊಂದು ನೆಗೆಟಿವ್ ಇಮೋಷನ್ಸು ಒಂದೊಂದು ಚಕ್ರಗಳನ್ನ ಬ್ಲಾಕ್ ಮಾಡಿರುತ್ತೆ. ಸೊ ಹಂಗಾಗಿ ಆ ಚಕ್ರ ಆ ಬ್ಲಾಕ್ ರಿಲೀಸ್ ಆದ್ರೇ ನಮಗೆ ಫ್ರೀಯಾಗಿ ಎನರ್ಜಿ ಫ್ಲೋ ಆಗುತ್ತೆ. ಫ್ರೀಯಾಗಿ ಎನರ್ಜಿ ಫ್ಲೋ ಆದ್ರೇ ನಾವೇನು ಥಾಟ್ ಇಟ್ಕೊಂಡಿದ್ದೀವೋ ಸೊ ಅದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಎನರ್ಜಿ ಫ್ರೀಯಾಗಿ ಫ್ಲೋ ಆಗಬೇಕು. ಯಾವುದೇ ಒಂದು ಥಾಟ್ ಮ್ಯಾನಿಫೆಸ್ಟ್ ಆಗಬೇಕಂದ್ರೂ ಅದಕ್ಕೆ ಎನರ್ಜಿ ಬೇಕು. ಸೊ ಆ ಎನರ್ಜಿ ಅನ್ನೋದು ನಮ್ಮ ಚಕ್ರಗಳಲ್ಲಿ ಇದೆ ಅಂತ ಹಿರಿಯವರೆಲ್ಲ ಹೇಳಿದ್ದಾರೆ. ಸೊ ಆ ಚಕ್ರ ಈ ಥರ ನಮ್ಮದು ನೆಗೆಟಿವ್ ಇಮೋಷನ್ಸ್, ನೆಗೆಟಿವ್ ಥಾಟಿಂದ ಬ್ಲಾಕ್ ಆಗಿರುತ್ತೆ. ಫಸ್ಟ್ ಅದನ್ನು ಆ ಬ್ಲಾಕ್ಸ್ನ ರಿಲೀಸ್ ಮಾಡಿಕೊಂಡು ಎನರ್ಜಿನ ಫ್ರೀ ಫ್ಲೋ ಮಾಡಿಕೊಂಡಾಗ ಸೊ ಬ್ರೈನ್ಗೂ ಕೂಡ ಹೆಚ್ಚು ಎನರ್ಜಿ ಈಸಿಯಾಗಿ ಫ್ಲೋ ಆಗುತ್ತೆ. ಸೊ ಆವಾಗ ನಿಮ್ಮ ಥಾಟ್ ಮ್ಯಾನಿಫೆಸ್ಟ್ ಆಗೋದು ಈಸಿ ಆಗುತ್ತೆ. ಸೊ ಆ ಉದ್ದೇಶದಿಂದ ಆ ಥರ ಮಾಡಿರೋದು. ಓಕೆ. ಆಮೇಲೆ ವೆನ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಈಚ್ ಪರ್ಟಿಕ್ಯುಲರ್ ಚಕ್ರ, ದಟ್ ವಿ ಹ್ಯಾವ್ ಟು ಸಿ ದಟ್ ಇಟ್ ಮೂವ್ಸ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್. ಹಂಗೆಲ್ಲ ಏನು ಬೇಡ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದ್ರೂ ಪರವಾಗಿಲ್ವಾ? ನೀವು ಜಸ್ಟ್ ಅಲ್ಲಿ ಫೋಕಸ್ ಮಾಡಿ ಅದು ಯಾವ ಕಡೆ ನಾವು ಸುತ್ತಲಿ ಏನು ತೊಂದರೆ ಇಲ್ಲ. ಬೋತ್ ಆರ್ ಆಕ್ಸೆಪ್ಟೆಡ್. ಬೋತ್ ಆರ್ ಆಕ್ಸೆಪ್ಟೆಡ್. ಸಮಟೈಮ್ಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಸುತ್ತುವಾಗ ನಮ್ಮಲ್ಲಿರೋ ಕ್ಲಾಕ್ ವೈಸ್ ಬೇಕು ಅಂದಾಗ ಅದು ಆಂಟಿ ಕ್ಲಾಕ್ ವೈಸ್ ಹೋಗುತ್ತೆ ಒಂದೊಂದ್ಸಲ ಜಾಸ್ತಿ. ಅದೇ ಏನು ಈ ಕಡೆ ಆ ಕಡೆ ಅಂತ ಇದು ಮಾಡಬೇಡಿ, ಅದು ಯಾವ ಕಡೆ ನಾವು ಹೋಗಲಿ. ಸಮಟೈಮ್ಸ್ ನಮ್ಮಲ್ಲಿರೋ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಸುತ್ತುವಾಗ ನಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಹೋಗುತ್ತೆ. ಕ್ಲಾಕ್ ವೈಸ್ ಅಲ್ಲಿ ಸುತ್ತುವಾಗ ಆಚೆಯಿಂದ ಎನರ್ಜಿ ನಮ್ಮ ಒಳಗೆ ಬರುತ್ತೆ. ಓಕೆ. ಮೇ ಬಿ ನಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಹೋಗ್ತಾ ಇರ್ಬೋದು ಅಂತ ಅಂದ್ಕೊಳ್ಳಿ. ಅದು ಆಂಟಿ ಕ್ಲಾಕ್ ವೈಸಲ್ಲಿ ಸುತ್ತುವಾಗ ನೀವಾಗಿ ಏನು ಈ ಕಡೆ ಆ ಕಡೆ ಅಂತ ಇದು ಮಾಡಬೇಡಿ, ಫಿಕ್ಸ್ ಮಾಡಬೇಡಿ. ಅದು ಅಲ್ಲಿರೋ ಸಿಚುವೇಶನ್ಗೆ ತಕ್ಕಂಗೆ ಅದು ಇದು ಮಾಡ್ಕೊಳ್ಳುತ್ತೆ, ಒಳಗಡೆ ಇರೋ ಇಂಟೆಲಿಜೆಂಟ್ ಮಾಡುತ್ತೆ. ಓಕೆ. ಈಗ ಲೋಯರ್ ಚಕ್ರಾಸ್ ಸಮ್ಟೈಮ್ಸ್ ವಿಲ್ ಬಿ ಮೋರ್ ಆ್ಯಕ್ಟಿವ್, ಹೈಯರ್ ಚಕ್ರಾಸ್ ವಿಲ್ ಬಿ ಲೆಸ್ ಆ್ಯಕ್ಟಿವ್, or sometimes higher chakras will be more active and lower chakra will be less active. So is there anything to bring a balancing between all the chakras, or we have to leave it as it naturally? ಎಲ್ಲನೂ ಬ್ಯಾಲೆನ್ಸ್ ಆಗಿದ್ದರೆ ಒಳ್ಳೆಯದೇ. ಅದು ನಾವು ನಮ್ಮ ಧ್ಯಾನ ಆ ಥರನೇ ಡಿವೈಸ್ ಮಾಡಿದ್ವಿ. ಅದನ್ನು ಮಾಡಿಕೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದೇ ಆಗುತ್ತೆ. ಆಟೋಮೆಟಿಕ್ಕಾಗಿ we have to spend more time in one chakra, particular chakra which is having a lower activity. When the chakra is lower active, for that we have to concentrate more on that chakra. ಅದೇ ನಿಮಗೆ ನೋಡಿ ನಿಮ್ಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅಲ್ಲಿ ಸ್ವಲ್ಪ ಮೋರ್ ಕಾನ್ಸಂಟ್ರೇಷನ್ ಮಾಡ್ಬೋದು. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಡೌಟ್ ಏನಂದರೆ ಲೈಕ್ ಇವಾಗ 1 ಮಂತ್ಗೆ ಐ ವುಡ್ ಹವ್ ಪ್ಲ್ಯಾನ್ ದಟ್ ಐ ವಾಂಟ್ ಟು ಡೂ ಲೈಕ್ 4-5 ಟಾಸ್ಕ್, 4-5 ಕೆಲಸಗಳು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಐ ಜಸ್ಟ್ ಸ್ಕಿಪ್ ದ್ಯಾಟ್. ಲೈಕ್ ಅದು ಹೋಗಲಿ, ಇದನ್ನು ಫಸ್ಟ್ ಬೇರೆ ಪ್ರಯಾರಿಟಿ ವರ್ಕ್ ಇದೆ ಅದನ್ನು ಮಾಡೋಣ, ಆಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ 4-5 ಕೆಲಸಗಳನ್ನ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಅಟ್ ದ ಎಂಡ್ ಆಫ್ ದ ಮಂತ್ ಐ ವಿಲ್ ಬಿ ರಿಯಲೈಸಿಂಗ್ ಐ ಹ್ಯಾವ್ ನೆವರ್ ಡನ್ ಎನಿಥಿಂಗ್ ವಾಟ್ ಎವರ್ ಐ ಪ್ಲ್ಯಾನ್ ಫಾರ್. So how do I overcome that, or how I can compensate what I planned that I have to do for that particular month? Like ನಾನೇನೋ ಪ್ಲ್ಯಾನ್ ಮಾಡಿರ್ತೀನಿ, ಅದು ಕರೆಕ್ಟಾಗಿ ನಾನು ಮಾಡಿರಲ್ಲ ಡ್ಯೂ ಟು ಸಮ್ ಪ್ರಾಬ್ಲಮ್ಸ್. ಸೊ ಅಟ್ ದ ಎಂಡ್ ಆಫ್ ದ ಮಂತ್ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರುತ್ತೆ, ಲೈಕ್ ಐ ಹ್ಯಾವ್ ನಾಟ್ ಅಕಂಪ್ಲಿಷ್ ವಾಟ್ ಐ ಪ್ಲ್ಯಾನ್ಡ್. ಸೊ ಆ ಥರ ಪ್ರಾಬ್ಲಮ್ಸ್ ಹೌ ಡು ಐ ಓವರ್ಕಮ್ ದ್ಯಾಟ್? ಓಕೆ.
ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲಾಗಿ ಫಸ್ಟ್ ಲೆವೆಲ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಈ ಮಂತ್ 21st ಆ್ಯಂಡ್ 22nd ಫಸ್ಟ್ ಲೆವೆಲ್ ಕ್ಲಾಸ್ ಇದೆ, ಅದನ್ನು ಅಟೆಂಡ್ ಮಾಡಿ. ಸೊ ಅದು 2 days ಕ್ಲಾಸ್ ಅಟೆಂಡ್ ಮಾಡುವಾಗ ನಿಮಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ಓಕೆ. ಯಾಕಂದರೆ ಸುಮ್ಮನೆ ಎಲ್ಲೋ ಒಂದು 2 minutes 3 minutes ಹೇಳಿದ್ರೆ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ. ಸೊ ಫುಲ್ ಕೋರ್ಸ್ ಅಟೆಂಡ್ ಮಾಡಿದ್ರೆ ಅವಾಗ ನಮ್ಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ನನಗೆ ಒಂದು ಡೌಟ್ ಇದೆ. ನಮ್ಮಲ್ಲಿ ಈಗ ನಾವು ನಾರ್ಮಲಿ ಗಾಡ್ ಪಾರ್ಟಿಕಲ್ ಅನ್ನೋದು ಇಟ್ಸ್ ಎ ಬ್ರೈಟ್ ಲೈಟ್ ಅಂತ ನಾವು ಇಮ್ಯಾಜಿನ್ ಮಾಡೋದು, ಕರೆಕ್ಟ್ ಅಲ್ವಾ ಸರ್? ಗಾಡ್ ಪಾರ್ಟಿಕಲ್ ಅಂದರೆ ಒಂದು ಬ್ರೈಟ್ ಲೈಟ್ ಅಂತ ಅನ್ನೋದು ನಮ್ಮ ಇದು ನಂಬಿಕೆ. ಓಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಐ ಹ್ಯಾವ್ ಈವನ್ ಸ್ಟಡಿಡ್ ಇನ್ ಸಮ್ ಬುಕ್ಸ್. ಈ ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸ್ ಆಗಿರೋರು ಎಲ್ಲರೂ ಹೇಳೋದು ಯಾವುದೋ ಒಂದು ಬ್ರೈಟ್ ಲೈಟ್ ಬಂದು ನನ್ನನ್ನು ಕಾಪಾಡ್ತು ಅಂತಲೇ ಹೇಳ್ತಾರೆ. ಬಟ್ ನಾವು ಈ ಕಾರ್ಯಸಿದ್ಧಿ ಯೋಗನಲ್ಲಿ ಮಾಡಬೇಕಾದ್ರೆ ದ ಟೋಟಾಲಿಟಿ ಅನ್ನೋದು ಇಟ್ಸ್ ಎ ಡಾರ್ಕ್ ಪ್ಲೇಸ್ ಅಂತ ನಾವು ಇಮ್ಯಾಜಿನ್ ಮಾಡ್ತೀವಿ. ಯಾಕೆಂತಂದರೆ ಯೂನಿವರ್ಸ್ ಇಸ್ ಕಂಪ್ಲೀಟ್ಲಿ ಡಾರ್ಕ್ ಅಂತ ಇದು ಮಾಡ್ತೀವಿ. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕ್ಯಾನ್ ಯು ಪ್ಲೀಸ್ ಕ್ಲಾರಿಫೈ? ಅದೇ ಒಂದು ಎಷ್ಟು ನಾವು ಬುಕ್ಸಲ್ಲಿ ಓದಿರ್ತೀವಿ, ಸುಮಾರು ಕೇಳಿಸ್ಕೊಂಡಿರ್ತೀವಲ್ಲ, ಸೊ ಅದೇ ಮೈಂಡಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಗಾಡ್ ಅಂದರೆ ಬ್ರೈಟ್ ಆಗಿನೇ ಇರಬೇಕು ಅನ್ನೋ ಥರ ಒಂದು ನಮಗೆ ಭಾವನೆ ಇರುತ್ತೆ. ಅಷ್ಟು ಅದೇ ಥರ ಹೇಳಿದ್ದಾರೆ, ಓದಿರ್ತೀವಿ. ಸೊ ಅದು ನಮ್ಮ ಮೈಂಡಲ್ಲಿ ಅದು ಇಂಪ್ರಿಂಟ್ ಆಗಿರುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ಅದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸ್ ಆಗುವಾಗ ಅವ್ರಿಗೇನೋ ಒಂದು ಲೈಟ್ ಬಂದಂಗೆ ಒಂದು ಫೀಲ್ ಆಗುತ್ತೆ. ಸೊ ಅದು ಅವ್ರದ್ದು ಆಲ್ರೆಡಿ ಅವ್ರ ಒಳಗೆ ಇರುವ ಇಂಪ್ರಿಂಟ್ಸ್ ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವು ಒಂದು ಅರಿವುಪೂರ್ವವಾಗಿ ಅನಲೈಸ್ ಮಾಡಿದ್ರೆ, ಈಗ ಲೈಟ್ ಅಂದರೆ ಪಂಚಭೂತಗಳಲ್ಲಿ 3ನೇ ಭೂತ ಫೈರ್. ಅದೆಲ್ಲ ಬರೋದಕ್ಕೆ ಮುಂಚೆ ಲೈಟ್ ಇರಲ್ಲ. ಸೊ ಹಂಗಾಗಿ ಡಿವೈನ್ ಸ್ಟೇಟ್ ಅನ್ನೋದು ಈ ಪಂಚಭೂತಗಳೆಲ್ಲ ಬರೋದಕ್ಕೆ ಮುಂಚೆನೇ ಇದ್ದಿದ್ದು ಪ್ರಿಮಾರ್ಡಿಯಲ್ ಸ್ಟೇಟ್ ಅಂತೀವಿ. ಸೊ ಅವಾಗ ಲೈಟ್ ಇರಲ್ಲ ತಾನೆ. ಸೊ ಹಂಗಂದರೆ ಲೈಟ್ ಅಂತ ಯಾರಾவது ಲೈಟಾಗಿ ನೋಡ್ತಾ ಇದ್ದಾರೆ, ಬ್ರೈಟಾಗಿ ನೋಡ್ತಾ ಇದ್ದಾರೆ ಅಂದರೆ ಸೊ ಅವರು 3ನೇ ಭೂತದಲ್ಲಿ ಇದ್ದಾರೆ ಅಂತ ಅರ್ಥ. ಇನ್ನು ಅದನ್ನು ದಾಟಿ ಇನ್ನು ಸೆಟ್ಲರ್ ಲೆವೆಲಲ್ಲಿ ಗಾಳಿ, ಎನರ್ಜಿ ಪಾರ್ಟಿಕಲ್, ಅದನ್ನು ದಾಟಿ ಸ್ಪೇಸ್. ಸೊ ಆ ಥರ ಅವರು ಹೋಗಬೇಕಾಗಿದೆ. ಆ ಥರ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಫೈನ್. ಸೊ ಈಗ ನಾರ್ಮಲಿ ಇವಾಗ ನಾವು ಧ್ಯಾನ ಮಾಡ್ತಾ ಇದ್ದಾಗ ಈಗ ನಮಗೆ ಪ್ರತಿಯೊಂದು ಚಕ್ರದಲ್ಲೂ ನಾವು ಎಲ್ಲ ಕಡೆ ಅಬ್ಸರ್ವ್ ಮಾಡೋದು ಇದು ಹೇಗೆ ಅಂತಂದರೆ ಪ್ರತಿಯೊಂದು ಚಕ್ರಕ್ಕೆ ಅದೇ ಆದಂಥ ಒಂದು ಕಲರು ಆಮೇಲೆ ಇದು ಇರುತ್ತೆ ಅಂತ ಇದು ಬರುತ್ತೆ. ಸೊ ಇದನ್ನು ಹೇಗೆ ಕೋರಿಲೇಟ್ ಆಗುತ್ತೆ ಅವಾಗ? ಯಾಕಂದರೆ ಲೈಟೇ ಇಲ್ಲಿಂದ ಸಿನ್ಸ್ ಇಟ್ ಕಮ್ಸ್ ಇನ್ ದ ಥರ್ಡ್ ಇದರಲ್ಲಿ ಪಂಚಭೂತದಲ್ಲಿ, ಯಾವಾಗ ನಾವು ನಮ್ಮ ಇದರಲ್ಲಿ ಲೈಟ್ ಇದೆ, ಒಂದು ಎನರ್ಜಿ ಇದು ಇದೆ ಅಂತಂದರೆ ಹಂಗಾದ್ರೆ ಎನರ್ಜಿಗೆ ಇಟ್ ಡಸಂಟ್ ಹ್ಯಾವ್ ಎನಿ ಲೈಟು ಆ ಥರ ಏನೂ ಇಲ್ವಾ? ಇಟ್ಸ್ ಜಸ್ಟ್ ಎನರ್ಜಿ. ನೀವು ಫೈರ್ 3ನೇ ಭೂತ, 2ನೇ ಭೂತ ಗಾಳಿ, ಅದಕ್ಕೆ ಕಲರ್ ಇಲ್ವೇ? ಅದಕ್ಕಿಂತ ಇನ್ನು ಸೆಟ್ಲರ್ ಲೆವೆಲ್ದು ಎನರ್ಜಿ ಪಾರ್ಟಿಕಲ್ ಆಕಾಶ ಅನ್ನೋದು, ಅದಕ್ಕೂ ಕಲರ್ ಇಲ್ಲ, ಬಟ್ ಅಲ್ಲಿ ಎನರ್ಜಿ ಇಲ್ಲ ಅಂತ ಇಲ್ಲ. ಸೊ ಯು ಕ್ಯಾನ್ ಫೀಲ್ ದ ಮೂಮೆಂಟ್ ಆಫ್ ಎನರ್ಜಿ. ಸೊ ಅಲ್ಲಿ ನಾವು ಕಲರ್ ನೋಡಬೇಕಾಗಿಲ್ಲ. ಸೊ ಕಲರ್ ನೋಡ್ತಾ ಇರೋದೇನೆಂದರೆ ಅಗೈನ್ ಬೇರೆ ಬುಕ್ಸಲ್ಲಿ ನಾವು ಓದಿರ್ತೀವಿ. ಸೊ ಹಂಗಾಗಿ ಅಲ್ಲಿ ಕಲರ್ ಕಾಣಬೇಕಂತ ಕಣ್ಮುಚ್ಚಿ ಕೂತ್ಕೊಂಡ್ರೆ ಕಲರ್ ಕಾಣುತ್ತೆ. ಸೊ ನೀವು ಏನೂ ಒಂದು ಐಡಿಯಾ ಇಲ್ಲದೆ ಜಸ್ಟ್ ನೀವು ಅಲ್ಲಿ ಫೋಕಸ್ ಮಾಡಿದ್ರೆ ಅದನ್ನು ಈಸಿಯಾಗಿ ನೀವು ಎನರ್ಜಿನ ಫೀಲ್ ಮಾಡ್ತೀರಿ. ಓಕೆ. ಒಂಥರ ಪ್ಲೈನಾಗಿ ಈಗ ಒಂದು ಹುಟ್ಟಿರೋ ಮಗು ಹೆಂಗೆ ಮೈಂಡಲ್ಲಿ ಏನೂ ಇರಲ್ಲ, ಪ್ಲೈನ್ ಆಗಿರುತ್ತಲ್ಲ. ಸೊ ಆ ಥರ ನೀವು ಅಪ್ರೋಚ್ ಮಾಡಿದ್ರೆ ಎನ್ಲೈಟನ್ಮೆಂಟ್ ಈಸ್ ಸೋ ಈಸಿ. ಥ್ಯಾಂಕ್ ಯು. ಅದಕ್ಕೆ ನಾನು ಬೆಳಗ್ಗೆನೇ ಹೇಳಿದೆ, ಒಂದು ಮೊದಲನೇ ಮನುಷ್ಯ ಹುಟ್ಟಿದ್ದಾನೆ ಅಂದರೆ ಅವಾಗ ಯಾವುದು ಕಾನ್ಸೆಪ್ಟೂ ಇಲ್ಲ, ಅವನ ಮೈಂಡ್ ಪ್ಲೈನ್ ಆಗಿದ್ದಿರುತ್ತೆ, ಅವನ ಮೈಂಡಲ್ಲಿ ಏನು ತುಂಬಿಕೊಂಡಿಲ್ಲ. ಸೊ ಆ ಥರ ನಾವು ಅಲ್ಲಿಂದ ಬರಬೇಕು. ಫಸ್ಟ್ ಮನುಷ್ಯ ನಾವೇ ಅಂತ ಅಂದ್ಕೊಂಡ್ಬಿಡಿ, ಅವಾಗ ಯಾವುದು ಈ ಸೋಷಿಯಲ್ ಎಥಿಕ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಲಾ ಇದೆಲ್ಲ ಏನೂ ಇರಲ್ಲ. ಆ ಥರ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ನಮ್ಮ ಮೈಂಡಲ್ಲಿ ತುಂಬಿಕೊಂಡಿರಲ್ಲ, ಫ್ರೀಯಾಗಿರುತ್ತೆ. ಸೊ ಆವಾಗ ನೀವು ಅಪ್ರೋಚ್ ಮಾಡುವಾಗ ಈಸಿಲಿ ಅಟೈನಬಲ್. ಸೊ ಆ ರೀತಿ
ನೋಡುವಾಗ ನಾನು ಬೆಳಗ್ಗೆ ನಮ್ಮ ತಾಯಿ ತಂದೆಗೆ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಅಂದಲ್ಲ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರ, ಅಲ್ಲಿ ಯಾವ ಕಾನ್ಸೆಪ್ಟು ನನ್ನ ಮೈಂಡಲ್ಲಿ ತುಂಬಿಸ್ಲಿಲ್ಲ, ಅವ್ರದ್ದು ಯಾವುದೇ ಒಂದು ಐಡಿಯಾಸ್ನು ನನ್ನ ಮೇಲೆ ಇಂಪೋಸ್ ಮಾಡಲಿಲ್ಲ. ಪ್ಲೈನಾಗಿ ನನ್ನ ಸೊಸೈಟಿಗೆ ಬಿಟ್ಟರು. ಸೊ ಅವಾಗ ನನಗೆ ಈಸಿ ಆಯಿತು. ஓகே, நெக்ஸ்ட் யாரும் வந்துடல. டவுட்டு, அந்த காலத்தில் சித்தர்கள்லாம் மெடிடேஷன் பண்ணி வரம் பெற்றாங்க அப்படிலாம் கதைகள்லாம் வரும், அதெல்லாம் உண்மையா? அது எப்படி சார்? ಅದು ಆ ಕಾಲದಲ್ಲಿ ಎಲ್ಲ ತಪಸ್ಸು ಮಾಡಿ ವರ ಪಡೆದರು ಅಂತ ಹೇಳ್ತಾರಲ್ಲ, ಅದು ನಿಜಾನಾ ಅಂತ ಕೇಳ್ತಾರೆ. யாரோ வந்து உங்களுக்கு நீங்கள் தவம் பண்ணுறீங்க, யாரோ வந்து உங்களுக்கு கூப்பிட்டு வரம் கொடுக்குறாங்க அப்படின்ட்டு இல்லை. நீங்கள் தவம் பண்ணும்போது, தியானம் பண்ணும்போது உங்கள் மன அலைவரிசை குறையுது. அந்த குறைந்த அலைவரிசையில் உங்களுக்கு என்ன வேணும்னு நினைக்கிறீங்களோ அது நடக்குது. அங்கே யாரும் வந்து உங்களுக்கு நின்றுட்டு வரம் கொடுக்குறதெல்லாம் கிடையாது. ஸோ அதை பற்றி தான் நம்ம ஃபஸ்ட் லெவலில் டீட்டெயிலாக சொல்கிறோம்.